ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಂದಿಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ. 1 ವೀಕ್ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ನಾನು ಹಬ್ಬ ಆದಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸ್ಟಿಚಿಂಗ್ ಕೆಲಸ ಇತ್ತು ಅಂತ ಹೇಳಿ, ಮುಂದಿನ ತಿಂಗಳು ಊರಿಗೆ ಹೋಗೋದಕ್ಕೆ ಬೇಕಾಗಿತ್ತು ಅಂತ ಹೇಳಿ, ಟೈಮ್ ಇರೋವಾಗಲೇ ಸ್ಟಿಚ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು. ಮೊದಲು ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತಾ ಇರೋದ್ರಿಂದ ಎಡಿಟಿಂಗ್ಸಲ್ಲಿ, ವಿಡಿಯೋಸಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಲ್ಲಿ ಏನಾನ ಪ್ರಾಬ್ಲಮ್ ಇದ್ದರೆ ನೀವು ಕಮೆಂಟ್ ಮೂಲಕ ಅದನ್ನು ಹೇಳ್ಬೋದು, ನಾನು ಸರಿ ಮಾಡ್ಕೊಳ್ತೀನಿ. ನನ್ನ ವ್ಲಾಗ್ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇಷ್ಟ ಆಯಿತೋ ಇಲ್ವೋ ಅಂತ. ನಿಮ್ಮ ಸಜೆಷನ್ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ನಾನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿದ್ದೆ. ಟಿಫನ್ಗೆ ಚಿತ್ರಾನ್ನ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ನಾನು ಸಾಂಬಾರು ಮಾತ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ 1 ಕಪ್ಪಷ್ಟು ಬೇಳೆ ಹಾಕ್ಕೊಂಡು ಮನೇಲೇ ಮಾಡಿದ್ದಂಥ ಅರಿಶಿನ ಪುಡಿ ಹಾಕಿ, ಮಾಮೂಲಿ ಅಡುಗೆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ನಾನು ಮಾಮೂಲಿ ಮಿಸ್ಟರ್ ಬ್ರ್ಯಾಂಡ್ ಅವ್ರ ಬ್ರ್ಯಾಂಡದು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡೋದು. ಅದನ್ನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದರಿಂದ ಏನಪ್ಪ ಅಂತಂದರೆ ಸಾಂಬಾರು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ. ಮನೇಲಿ ಈ ಹುರುಳಿಕಾಯಿ, ಬದನೆಕಾಯಿ, ಆಲೂಗಡ್ಡೆ ಇತ್ತು, ಅದನ್ನೇ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಎಕ್ಸ್ಟ್ರಾ ತರಕಾರಿ ತರೋದಕ್ಕೆ ಆಚೆ ಎಲ್ಲೂ ಹೋಗಲಿಲ್ಲ. ಇದಕ್ಕೆ ಮೀಡಿಯಮ್ ಸೈಜ್ದು ಟೊಮ್ಯಾಟೊ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಕುಕ್ಕರ್ಗೆ ಹೋಗಿ 5 ನಿಮಿಷ 5 ವಿಷಲ್ ಆಗಿತ್ತು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕುವಾಗ ನಾನು ಹಿಂಗೆ ಹಾಕೋದನ್ನೇ ಮರೆತುಬಿಟ್ಟಿದ್ದೆ. ಸೊ ಆಮೇಲೆ ಹಾಕ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಈ ಈರುಳ್ಳಿಗೆ ಟ್ರಾನ್ಸ್ಫರ್ ಆಗೋ ತನಕ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟು ಪಕ್ಕದಲ್ಲೇ ನಾನು ಹುಣಸೆಹಣ್ಣು ಕಿವುಚ್ಬಿಟ್ಟು ಹುಣಸೆಹಣ್ಣಿನ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದೊಂದು 2 ನಿಮಿಷ ಕುಕ್ ಆಗಲಿ ಅಂತ ಪ್ಲೇಟ್ ಮುಚ್ಚಿದೆ. ಇದಕ್ಕೆ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪೌಡರ್ನ 2 ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಿದ್ದಂಗೆನೇ ಅದಕ್ಕೆ ನಾನು ಈ ಮಿಕ್ಸ್ನ ಹುಣಸೆ ಹಣ್ಣಿನ ರಸ ಮತ್ತು ಸಾಂಬಾರು ಪೌಡ್ರದ್ದು ರಸ ಇತ್ತು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ಹುಣಸೆಹಣ್ಣು ಮತ್ತು ಸಾಂಬಾರು ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನ ಹಾಕ್ಕೊಂಡು ಚೆನ್ನಾಗಿ ಕುದ್ಬಿಟ್ಟು ಹಸಿ ವಾಸನೆ ಹೋಗಲಿ ಅಂತ ಮಳ್ಳೋದಕ್ಕಿಟ್ಟಿದ್ದೆ. ಇದು ಮಳ್ಳಿದಾಗ್ತಿದ್ದಂಗೆನೇ ಬೇಳೆ ಕಟ್ಟು ಬೆಂದ್ಕೊಂಡಿತ್ತು. ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮಳ್ತಾ ಇರ್ತಕ್ಕಂಥ ಹುಣಸೆಹಣ್ಣಿನ ರಸಕ್ಕೆ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಸಾಂಬಾರು ಚೆನ್ನಾಗಿ ಮಳ್ಳಿ ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಇದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಇಟ್ಟಿದ್ದೆ. ಸೊ ಸಾಂಬಾರು ಚೆನ್ನಾಗಿ ಆಗಿತ್ತು.